ವಿಜಯಪುರ ಜಿಲ್ಲೆಯ ಸಿಂದಗಿ ನಗರದಲ್ಲಿ ವಸತಿ ರಹಿತರಿಗೆ ಸರ್ಕಾರದ ವತಿಯಿಂದ ನೀಡುವ ನಿವೇಶನದ ವಿಚಾರದಲ್ಲಿ ಒಂದಲ್ಲ ಒಂದು ವಿವಾದ ನಡೆಯುತ್ತಲೇ ಇದೆ. 842 ಸರ್ವೆ ನಂಬರ್ನ ಪ್ರದೇಶದಲ್ಲಿ ದಶಕಗಳ ಕಾಲ ವಾಸವಾಗಿದ್ದ 80ಕ್ಕೂ ಹೆಚ್ಚು ಕುಟುಂಬಗಳನ್ನು ಒಕ್ಕಲೆಬ್ಬಿಸಿರುವ ಘಟನೆ ಮಾಸುವ ಮುನ್ನವೇ ಕೊಳಗೇರಿ ಪ್ರದೇಶದ ಸರ್ವೆ ನಂಬರ್ 763ರಲ್ಲಿ 8 ಎಕರೆ ಜಾಗದಲ್ಲಿ ವಾಸವಿಲ್ಲದ ಸುಮಾರು 90ರಿಂದ 100 ಜನರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿದೆ ಸರ್. ಅವ ರಾಯಪ್ಪ ಬಡಿಗೇರ್ ಅಂತೇಳಿ ಸರ್, ಅವ ಸುರಪುರ ತಾಲೂಕು ಪರ್ಸನಲಿ ಅವ ಇಲ್ಲಿ ಬಂದು ವಾಸ ಹೋಗ್ಯಾನ ಸರ್. ಅವ ಏನ್ ಹೇಳ್ತಾನ ಸರ್, ನನ್ನ ಬರೀ ಬಗ್ಲಾನವನಿ ಅವ 4-5 ಪ್ಲಾಟ್ಗಳು ಮಾಡ್ಕೊಂಡನ. ಅವ ಏನ್ ಹೇಳ್ತಾನಂತ ಸರ್, ಇದ್ರಾಗ ಜೀವ ಹೋತಾವ ಅಂತೇಳಿ. ಇಲ್ಲಿ ಇನ್ನೊಬ್ಬ ರೌಡಿ ಶೀಟರ್ ಅದನ್ ಸರ್, ಪರಶುರಾಮ ಮೇಲಿನ ಮನಿ ಅಂತೇಳಿ, ಅವನು ಸ್ವಂತ ಊರ ಆಲ್ಗೂರ. ಅವ ಕೂಡಿ ಮಾತಾಡ್ತಾರ ಸಂಡಸ್ಕೋದಲ್ಲಿ, ಜೀವ ಹೋತಾವ, ಆ ವಕೀಲನ ಜೀವ ಮಾತ್ರ ಹೊಡಿತೀವಿ ಅಂತೇಳಿ ಮಾತಾಡ್ತಾರತ್ರಿ. ಶ್ರೀಮಂತರಿಗೆ ಸಿಂದಗಿ ನಗರದಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ. ಸ್ಥಾನಿಕ ಚೌಕಾಸಿ ಸಹ ಮಾಡಿಲ್ಲ. 1973ರ ಸ್ಲಂ ಕಾಯ್ದೆ ಪ್ರಕಾರ ವಿದ್ಯಾನಗರ ಸ್ಲಂ ನಿವಾಸಿಗಳ ಆಯ್ಕೆ ಆಗಿರುವುದಿಲ್ಲ. ಹೀಗಾಗಿ ತಮಗೆ ನ್ಯಾಯ ಕೊಡಿಸಬೇಕು ಎಂದು ರಮೇಶ್ ಐಹೊಳೆ, ಪರಶುರಾಮ ದೊಡ್ಡಮನಿ, ಶಾರದಾ ಚಾರಶೆಟ್ಟಿ, ಲಕ್ಷ್ಮೀಬಾಯಿ ಬಿಸನಾಳ ಸೇರಿದಂತೆ ಸುಮಾರು 60 ಜನರು ವಿಜಯಪುರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಉಪವಿಭಾಗಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ಘಟನೆ ಸಂಬಂಧ ಶಾಸಕ ಅಶೋಕ ಮನಗೋಳಿ ಅವರನ್ನು ಭೇಟಿಯಾದಾಗ 2019ರಲ್ಲಿ ಅಂತಿಮವಾಗಿದ್ದ 250 ಲೀಸ್ಟ್ ನಾನು ತೆಗೆದಿಲ್ಲ, ಹಾಗಿಲ್ಲ 71 ನಿವೇಶನ ಕೊಡಬೇಕು ಎಂದು ಮಾಡಿರುವುದು ನನ್ನ ಗಮನಕ್ಕೆ ಬಂದಿದೆ ಎಂದಿದ್ದಾರೆ. ಆದರೆ ಶಾಸಕರು ತಮ್ಮ ಹಿಂಬಾಲಕರಿಗೆ, ಕಾರ್ಯಕರ್ತರಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಎಂದು ರಮೇಶ್ ಐಹೊಳೆ ಆರೋಪಿಸಿದ್ದಾರೆ. ಬುಧವಾರ ರಾತ್ರಿ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆ ನಡೆಸಲು ಸಹ ಮುಂದಾದಾಗ ಕೆಲ ಬೆಳವಣಿಗೆಗಳು ನಡೆದಿದ್ದು, ಪಿಎಸ್ಐ ಅವರು ನೀವು ಈಗಾಗಲೇ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇನೆ, ಅವರು ಶನಿವಾರ ಬರ್ತೇವೆ ಎಂದಿದ್ದಾರೆ ಅಲ್ವೇ, ಆಗ ನಾನು ಸಹ ಬರುತ್ತೇನೆ, ನಿಮ್ಮ ಪ್ರತಿಭಟನೆಯನ್ನ ಕೈ ಬಿಡಿ ಎಂದು ಹೇಳುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಲ್ಲಿದ್ದ ಜನರನ್ನು ವಾಪಸ್ ಕಳಿಸಿದ್ದಾರೆ. ಒಟ್ನಲ್ಲಿ ಸೂರು ಇಲ್ಲದವರಿಗೆ ಸೂರು ಕಲ್ಪಿಸುವ ಯೋಜನೆಯು ಸಾಕಷ್ಟು ವಿವಾದದ ಸ್ವರೂಪ ಪಡೆದುಕೊಳ್ತಿದೆ. ಇನ್ನೊಂದು ಕಡೆ ಸಿಂದಗಿಯಲ್ಲಿ ವಿರೋಧ ಪಕ್ಷ ಜೀವಂತ ಇದೆಯಾ ಅನ್ನೋ ಪ್ರಶ್ನೆ ಸಹ ಮೂಡಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಈಗ ಎದ್ದಿರುವ ವಿವಾದ ಸುಖಾಂತ್ಯ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.